ನಮ್ಮ ಮನೆ ಚಿಕ್ಕ ಗಾರ್ಡನಲ್ಲಿ ಏನೇನು ಹಾರ್ವೆಸ್ಟ್ ಮಾಡಿದ್ದೀನಿ ಅಂತ ನೋಡೋಣ ಬನ್ನಿ. ಮನೆಯಲ್ಲೇ ಬೆಳ್ಕೊಂಡು ಮನೆಯಲ್ಲೇ ತಿಂತಾಯಿದ್ರೆ ತುಂಬ ಖುಷಿಯಾಗುತ್ತೆ. ಇವತ್ತು ಇಷ್ಟು ಸಿಕ್ಕಿದೆ. ಸ್ವಲ್ಪ ದಿನ ಹಾರ್ವೆಸ್ಟ್ ಮಾಡಿದ್ದೆ, ಆದರೆ ಇವಾಗ ವಿಡಿಯೋ ಮಾಡ್ಕೊಂಡು ತೋರಿಸ್ತಾ ಇದ್ದೀನಿ. ನೋಡ್ತಿದ್ದೀರಲ್ಲ, ಇಲ್ಲಿ ಮನೆ ಮುಂದೆಯೇ ಒಂದು ದಾಸವಾಳ ಗಿಡ ಮತ್ತು ಗುಲಾಬಿ ಗಿಡ ಹಾಕಿದ್ದೀನಿ. ಅಲ್ಲಿ ಸಣ್ಣದಾಗಿ ಕೊತ್ತಂಬರಿ ಬೀಜ ಕೂಡ ಹಾಕಿದ್ದೀನಿ, ಅದು ಸಣ್ಣದಾಗಿ ಕಾಣ್ತಾ ಇಲ್ಲ. ಇಲ್ಲಿ ಬದನೆ ಗಿಡ ಹಾಕಿದೆ. ನನ್ನ ಮಗ ಚಿಕ್ಕವನು ಹೋಗಿ ಅದು ಹೂವನ್ನೆಲ್ಲ ಕಿತ್ತಿ ಮಡಗ್ತಿದೆ. ಒಂದೆರಡು ಕಾಯಿ ಆಗಿದ್ವು, ಒಂದು ಕಿತ್ತಾಕ್ಬಿಟ್ಟ, ಒಂದೇ ಒಂದು ಆಗಿದೆ. ನೋಡ್ತಿದ್ದಾರಲ್ಲ ಎಷ್ಟು ಚೆನ್ನಾಗಿದೆ ಅಂತ. ಈಗ ತುಂಬ ಹೂವು ಆಗಿದ್ದಾವೆ. ಇವನ್ನೆಲ್ಲೋ ಕುತ್ಕೊಂಡು ಗಿಡನೆಲ್ಲ ಅದರಲ್ಲಿರೋ ಹೂವನ್ನೆಲ್ಲ ಕಿತ್ಬಿಟ್ಟ. ಇದರಲ್ಲಿ ಇವತ್ತು ಜಾಸ್ತಿ ಟೊಮೊಟೊ ಗಿಡ ಆಗಿದ್ದಾವೆ. ಟೊಮೊಟೊ ಹಣ್ಣಂತೂ ತುಂಬ ಚೆನ್ನಾಗಾಗಿದೆ. ಹೂವು ಕೂಡ ಮನೆಗೆ ದೇವ್ರ ಪೂಜೆಗೆ ಆಗುವಷ್ಟು ಚೆನ್ನಾಗಿ ಬಿಡ್ತಾ ಇದ್ದಾವೆ. ಏನೂ ಲಾಸ್ ಇಲ್ಲ. ನಿಜ, ಮನೇಲಿ ಒಂದು ಗಿಡ ಹಾಕೊಂಬಿಟ್ರೆ ಎಷ್ಟು ಹೂವು ಬಿಡ್ತವೆ ಅಂತ ನೋಡ್ತಿದ್ದೀರಲ್ಲ. ಮಲ್ಲಿಗೆ ಹೂ ಮೊಗ್ಗು ಇಲ್ಲೂ ತುಂಬ ಚೆನ್ನಾಗಿದೆ. ಮಲ್ಲಿಗೆ ಮೊಗ್ಗುಗಳು ಕೂಡ ಒಂದು 10-15 ಕೂಡ ಡೈಲಿ ಅಳ್ತಾ ಇದ್ದಾವೆ. ಸ್ವಲ್ಪ ಗಿಡ ದೊಡ್ಡದಾದರೆ ಹೂವು ಕೂಡ ತುಂಬ ಚೆನ್ನಾಗಾಗುತ್ತೆ. ಅಲ್ಲೇ ಒಂದು 4-5 ಹೂವು ಗಿಡಗಳಿಗೂ ಇದ್ದಾವೆ. ಮತ್ತು ಯಾಕೋ ಇಲ್ಲಿ ಗಿಡ ಹಾಕಿದ್ವಿ, ಅದು ಬರಲಿಲ್ಲ. ಆಮೇಲೆ ನರ್ಸರಿಲಿ ತಂದೊಂದು ಗಿಡ ಹಾಕಿದ್ದೀನಿ, ಅದು ಕೂಡ ಚೆನ್ನಾಗಿ ಬರ್ತಿದೆ. ಇದು ಬಾಳೆ ಗಿಡ ಈಗ ತುಂಬ ಚೆನ್ನಾಗಿ ಬಂದಿದೆ. ನೋಡ್ತಿರೋದು ಬೇಸಿಗೆ ಆದರೂ ಬಾಳೆ ಗಿಡನೂ ತುಂಬ ಚೆನ್ನಾಗಿ ಬಂದಿದೆ. ಇಲ್ಲಿ ನೋಡ್ತಿದ್ದೀರಲ್ಲ, ಬುಷಿ ಆರೆಂಜ್ ಅಂತ, ಅದನ್ನು ತುಂಬ ಚೆನ್ನಾಗಿ ಬಂದಿದೆ. ಅಲ್ಲಿ ಎರಡು ಆಗಲೇ ಬೀಜ ಹಾಕಿದೆ, ಒಂದು 4-5 ಹಾಕಿದೆ, ಒಂದೇ ಒಂದು ಹುಟ್ಟಿದೆ. ಅಲ್ಲಿ ಶುಂಠಿ ಗಿಡ ಕೂಡ ಅದೇ ಸುಮ್ಮನೆ ಹಾಕಿದೆ, ಬಂದಿದೆ ಅಂತ, ಅದು ಚಿಗುರುತ್ತಾ ಇದೆ. ಕೆಳಗಡೆ ನಾನಿಲ್ಲಿ ಕಾಯಿ ಸಿಪ್ಪೆನ ಮೇಲ್ಗಡೆ ಇರುತ್ತಲ್ಲ, ತೊಟ್ಟೆ ಹಾಕಿದ್ದೀನಿ. ಯಾಕಂದರೆ ಅದರಿಂದನೂ ತುಂಬ ಉಪಯೋಗ ಇದೆ. ಯಾಕಂದರೆ ಬೇಸಿಗೆ ಅದರಿಂದ ನೀರೆಲ್ಲ ಬೇಗ ಆವಿಯಾಗಿಬಿಡುತ್ತೆ. ಅದ್ರ ಬುಡಕ್ಕೆ ನಾವು ಈ ಥರ ಹಾಕಿರೋದ್ರಿಂದ ತುಂಬ ಚೆನ್ನಾಗಿ ನೀರೆಲ್ಲ ಅಲ್ಲೇ ಇರುತ್ತೆ. ಒಂದು 3 ಡೇಸ್ ಹಾಕಲಿಲ್ಲ ಅಂದರೂ ಏನು ಯೋಚನೆ ಇಲ್ಲ, ಯಾಕಂದರೆ ಆವಿ ಆಗಲ್ಲ, ಕೆಳಗಡೆ ಬುಡದಲ್ಲೇ ಇರುತ್ತೆ. ಇದೊಂದು ಹ್ಯಾಂಕು ನಾನು ಎಲ್ಲೋ ನೋಡಿ ಹಾಕಿರೋದು. ಮತ್ತು ಗೊಬ್ಬರ ಕೂಡ ಆಗುತ್ತೆ ಇದು. ಅದರಿಂದ ತೆಂಗಿನಕಾಯಿ ಸಿಪ್ಪೆದೇನಾದರೂ ಇದ್ದರೆ ನೋಡಿ, ಈ ಥರ ಬುಡಕ್ಕೆ ಹಾಕ್ಬಿಟ್ರೆ ತುಂಬ ಚೆನ್ನಾಗಾಗುತ್ತೆ. ನೋಡ್ತಿರಲ್ಲ, ನಾನು ಕೂಡ ಹಾಕಿ ತುಂಬ ಉಪಯೋಗ ಕೂಡ ಆಗಿದೆ. ಒಂದು 3 ಡೇಸ್ 4 ಡೇಸ್ ನೀರು ಹಾಕಲಿಲ್ಲ ಅಂದರೂ ಅದ್ರ ಕೆಳಗಡೆ ಬೇಸಿಗೆಯಲ್ಲಿ ತುಂಬ ಉಪಯೋಗ ಆಗುತ್ತೆ. ನೋಡ್ತಿದ್ರಲ್ಲ, ಇಲ್ಲಿ ತುಂಬ ಟೊಮೊಟೊ ಹಣ್ಣಾಗಿದೆ. ಇವತ್ತಂತೂ 1 kg ಅಷ್ಟು ಟೊಮೊಟೊ ಹಣ್ಣು ಸಿಕ್ಕಿತ್ತು. ನನ್ನ ಮಗ ನೋಡಿ ಇಲ್ಲಿ ಪಲಾವ್ ಎಲೆದು ಇದನ್ನೇ ಮುರಿದಾಕ್ಬಿಟ್ಟಿದ್ದಾನೆ, ಕುಡಿನ. ಅದನ್ನು ಕೂಡ ಎತ್ಕೊಂಡು ಒಣಗಿಸಿದ್ರೆ ಮನೆಗಾಗುತ್ತೆ ಅಂತ. ನಾನು ಯಾವಾಗಲೂ ಪಲಾವ್ ಮಾಡಿದ್ರೆ ಅಥವಾ ಟೊಮೊಟೊ ಬಾತ್ಗೆ ನಾನು ಏನಾದರೂ ರೈಸ್ ಬಾತ್ ಮಾಡಿದ್ರೆ ಇದು ಎಲೆಗಳೇ ಹಾಕೋದು. ತುಂಬ ಚೆನ್ನಾಗಿದೆ. ಟೊಮೊಟೊ ಹಣ್ಣು 4-5 ಹಣ್ಣಾಗಿದ್ವಿ. ಜೊತೆಗೆ ಸೌತೆ ಗಿಡನೂ ಒಂದೆರಡು ಬಿಟ್ಟಿದ್ವು, ಹಾರ್ವೆಸ್ಟ್ ಮಾಡಿದ್ದೀವಿ. ಒಂದೆರಡು ಹೂವು ಕೂಡ ಆಗಿದೆ. ಇಲ್ಲಿ ನಿಂಬೆ ಗಿಡ ಸಣ್ಣದಾಗಿ ಬರ್ತಿದೆ. ಯಾಕಂದರೆ ಇಲ್ಲಿ ದೊಡ್ಡದಾಗಿ ಟೊಮೊಟೊ ಗಿಡ ಆಗಿರೋದ್ರಿಂದ ನಿಂಬೆ ಗಿಡ ಸ್ವಲ್ಪ ಕುಂಠಿತವಾಗಿದೆ. ಅದಕ್ಕೆ ಸ್ವಲ್ಪ ಇದಾದಮೇಲೆ ಅದನ್ನು ನೀಟಾಗಿ ನೋಡ್ಕೊಳ್ಬೇಕು. ಯಾಕಂದರೆ ಅದು ನಾಟಿ ನಿಂಬೆ ಗಿಡ ಆಗಿರೋದ್ರಿಂದ ಸ್ವಲ್ಪ ನೋಡಿಕೊಂಡು ಇದು ಮಾಡಬೇಕು. ಇದು ಸೀಬೆ ಹಣ್ಣು ಗಿಡ ನಾನು ಹೇಳಿದ್ನಲ್ವ, ಇದು ಕೂಡ ಇಷ್ಟೊಂದು ಹೂವು ಆಗಿ ಕೆಳಗಡೆ ಬಿಡ್ತಿದ್ದು. ಈ ಸತಿ ಒಂದೇ ಒಂದು ಕಾಯಿ ಕಚ್ಚಿದೆ, ಒಂದು ಹೂವು ಕೂಡ ಆಗಿದೆ. ಅದ್ರ ಕೆಳಗಡೆ ಅಂತೂ ಟೊಮೊಟೊ ಹಣ್ಣಂತೂ ತುಂಬ ಆಗಿದೆ, ಕೊಂಡಂಗೆ ಇಲ್ಲ. ನಾವು 1 ತಿಂಗಳಿಂದ ತುಂಬ ಹಾರ್ವೆಸ್ಟ್ ಮಾಡ್ತಾಯಿದ್ದೀನಿ. ಇವತ್ತು ಸುಮ್ಮನೆ ವೀಡಿಯೋ ಮಾಡ್ಕೊಳ್ಳೋಣ ಅಂತ ಮಾಡಿಕೊಂಡು ತೋರಿಸ್ತಾ ಇದ್ದೀನಿ. ನೋಡ್ತಿದ್ರಲ್ಲ, ಟೊಮೊಟೊ ಗಿಡ ಅಂತೂ ಒಂದು kg ಅಷ್ಟು ಚೆನ್ನಾಗಿದ್ವು. ಅದನ್ನು ಟೊಮೊಟೊ ಬಾತ್ ಮಾಡಿದ್ರಂತೂ ತುಂಬ ಚೆನ್ನಾಗಿರುತ್ತೆ. ಬೇಳೆ ಸಾರು ಕೂಡ 2 ಟೊಮೊಟೊ ಹಾಕಿ ನಾವು ಮಾಡಿದ್ರೂ ಕೂಡ ತುಂಬ ಚೆನ್ನಾಗಿತ್ತು. ಈಗ ಟೊಮೊಟೊ ಹಣ್ಣು ರೇಟ್ ಕೂಡ ಸ್ವಲ್ಪ ಜಾಸ್ತಿ ಆಗಿರೋದ್ರಿಂದ ಖುಷಿ ಆಯಿತು ತುಂಬ. ನೋಡ್ತಿದ್ರಲ್ಲ, ಇಲ್ಲಂತೂ ವಾಟರ್ ಆಪಲ್ ಜೊತೆಗೆ ಒಂದು ಅವರೆ ಗಿಡನೋ ಅಥವಾ ಇದು ನೆಲ್ಲವರೆ ಗಿಡನೋ ಅಂತ ಗೊತ್ತಾಗ್ತಿಲ್ಲ. ಹೂವು ಬಿಟ್ಟಾದ್ಮೇಲೆ ಗೊತ್ತಾಗುತ್ತೆ. ಅವರೆ ಗಿಡನೇ ಅನಿಸ್ತಾ ಇದೆ ನಂಗೆ ನೋಡೋಕ್ಕೆ. ಇಲ್ಲಂತೂ ಟೊಮೊಟೊ ಗಿಡ ತುಂಬ ಚೆನ್ನಾಗಾಗ್ಬಿಟ್ಟಿದ್ವು. ಇವಾಗ ಕೂಡ ನೀರು ಹಾಕಿರೋದ್ರಿಂದ ಎಷ್ಟು ಚೆನ್ನಾಗಿ ಚಿಗುರುತ್ತಾ ಇದೆ. ಆ ಕೆಳಗಡೆ ಕಾಯಿ ಸಿಪ್ಪೆ ಹಾಕಿರೋದ್ರಿಂದ 1 ವಾರ ಕೂಡ ಆದ್ರೂ ಅದು ನೀರು ತೇವಾಂಶ ಇರುತ್ತೆ. ಆದ್ದರಿಂದ ನಮಗೇನು ನೀರು ಹಾಕೋ ಅವಶ್ಯಕತೆ ಇರಲ್ಲ. ಅದರಿಂದ ಇದಂತೂ ತುಂಬ ಒಳ್ಳೆಯದು ಪ್ಲ್ಯಾನ್ ಅಂತ ಅನಿಸುತ್ತೆ. ಈ ಮಡಿಗಳಲ್ಲಿ ನಾವು ನೀರು ಹಾಕಿದಾಗೂ ಕೂಡ ಸೈಡಲ್ಲಿ ಫುಲ್ಲು ಇಟ್ಟರೆ ಅದು ತೇವಾಂಶ ಫುಲ್ಲು ಚೆನ್ನಾಗಿರುತ್ತೆ. ನೋಡ್ತಿದ್ರಲ್ಲ, ಈ ಗಿಡದಲ್ಲಂತೂ ಒಂದು 5-10 ಕಾಯಿಯಷ್ಟು ಸಿಕ್ತು. ಇನ್ನೂ ಚೆನ್ನಾಗಾಗ್ತಿದೆ. ಇದು ಸಣ್ಣದಾಗಿ ಅಣಕೆ ಸೊಪ್ಪಿನ ಗಿಡನೂ ಅಲ್ಲೇ ಎತ್ಕೊಬಿಟ್ಟಿದೆ, ಅದೇನು ಹಾಕಿರಲಿಲ್ಲ. ಇದೆಲ್ಲ ಮಸಪ್ಗೆ ಹಾಕ್ತಾರೆ, ಬೆರಕೆ ಸೊಪ್ಪಲ್ಲಿ ಅಂತ ಹಾಕ್ತಾಯಿದ್ರು. ಇದು ಅರವೆ ಸೊಪ್ಪು ನೋಡ್ತಿದ್ದೀರಲ್ಲ, ಅರವೆ ಸೊಪ್ಪು ಕೂಡ ಹಾಕಿದೆ. ಜೊತೆಗೆ ಸೈಡಲ್ಲೆಲ್ಲ ನಾನಿಲ್ಲಿ ಈರುಳ್ಳಿ ಹೂವು ಬಂದಾಗ ಹಾಕಿದೆ. ಈರುಳ್ಳಿ ಹೂವು ಅಂತ ತುಂಬ ಚೆನ್ನಾಗಿತ್ತು. ಬೆಂಡೆಕಾಯಿ ಗಿಡ ಕೂಡ ನಾನು ಸೈಡಲ್ಲಿ ಸುತ್ತಲೂ ಹಾಕಿದ್ದೀನಿ, ಮಧ್ಯದಲ್ಲಿ ಹಾಕಿಲ್ಲ. ಬೆಂಡೆಕಾಯಿ ಮತ್ತು ಈರುಳ್ಳಿ ಬೆಳ್ಳುಳ್ಳಿ ಗಿಡನೂ ಅಲ್ಲೊಂದೊಂದು ಹಾಕಿದ್ದೀನಿ. ನೋಡ್ತಿರಲ್ಲ, ಇವತ್ತು ಇಷ್ಟು ಹಾರ್ವೆಸ್ಟ್ ಮಾಡಿದ್ದೀನಿ. ನನ್ನ ಮಗ ಅಂತೂ ತುಂಬ ಖುಷಿಯಾಗಿದೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.